ಸರ್ ಇಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಧೂಳು ಅಂದರೆ ಧೂಳು ಮನೆಯಲ್ಲಂತೂ ಇರ್ಲಿಕ್ಕಾಗಲ್ಲ. ಆಮೇಲೆ ಜಲ್ಲಿ ಪುಡಿ ಹಾಕಿ ಹೋಗ್ತಾರೆ. ಅದ್ರ ವ್ಯವಸ್ಥೆ ಏನಿಲ್ಲ ನಮಗೆ. ಬರೀ ಟಾರ್ ರೋಡ್ ಮಾಡಿಕೊಡ್ರಿ ಅಂತ ಕೇಳಿದ್ರು ಅದನ್ನು ಮಾಡಿಕೊಡಲ್ಲ. ಜಲ್ಲಿ ಪುಡಿ ಹಾಕ್ತಾರೆ, ಟಾರ್ ರೋಡ್ ಮಾಡಿಕೊಡ್ತೀವಿ ಅಂತಾರೆ. ಏನು ವ್ಯವಸ್ಥೆ ಇಲ್ಲ ಸರ್ ನಮಗೆ. ಆಮೇಲೆ ಮೋರಿದು ವ್ಯವಸ್ಥೆ 5 ವರ್ಷ ಕ್ಲೀನೇ ಮಾಡಿಲ್ಲ. ಅದು ಮುಚ್ಚೋಗಿದೆ ನಮಗೆ ಆಯಿತಾ. ಮೋರಿದು ಒಂದು ಸಮಸ್ಯೆ, ಮೇನ್ ಧೂಳು ನಮಗೆ. ಜಲ್ಲಿ ಪುಡಿ ಯಾರು ಬಂದಿಲ್ಲ. ಮಹಾನಗರ ಪಾಲಿಕೆಯವ್ರು ಬರ್ತಾರೆ, ಏನು ಮಾಡಲ್ಲ. ದಸರಾ ಹಬ್ಬದ ಒಂದು ಟೈಮ್ ಬರ್ತಾರೆ, ಆ ಬದಿ ಈ ಬದಿ ಒಂಚೂರು ಕತ್ತಿ ಹೋಗ್ತಾರೆ. ಇನ್ನು ಎಂತ ಮಾಡಲ್ಲ ಅವರು. ಈ ವರ್ಷ ಅಂತ ಎಂತ ಬಂದಿಲ್ಲ ಅವರು ನಗರಸಭೆಯವರು. ಆಮೇಲೆ ಮೋರಿನೂ ಅಷ್ಟೇ ಬ್ಲಾಕ್ ಆಗಿ ತುಂಬ ದಿನ ಆಯಿತು. ಅದನ್ನು ಸೊಳ್ಳೆ ಸುತ್ತ ಬರ್ತವೆ. ಆಮೇಲೆ ಧೂಳು ಅಂದರೆ ಧೂಳು, ಮನೆ ತುಂಬ ಧೂಳು. ಯಾವುದು ವ್ಯವಸ್ಥೆ ಇಲ್ಲ ಸರ್ ನಮಗೆ. ಜಲ್ಲಿ ಪುಡಿ ಹಾಕಿ ಹೋಗ್ತಾರೆ ನಮಗೆ. ಧೂಳು ಅಂದರೆ ಧೂಳು. ಅದರಿಂದನೂ ನಮಗೆ ಡಸ್ಟ್ ಅಲರ್ಜಿ ಆದಂಗೆ ಇದೆ. ಮನೆ ಪೇಷಂಟ್ಸ್ ಸುಧಾ ಇದ್ದಾರೆ. ನಮಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ನಿಜವಾಗ್ಲೂ ಒಂದು ರೋಡಿನ ವ್ಯವಸ್ಥೆ ಮಾಡಿಕೊಡಿ ನಮಗೆ. ಅದ್ರ ಕಳಪೆ ಮಾತ್ರ ಹಾಕೋಗ್ಬೇಡಿ. ನಾನು 100 ಸರಿ ನಿಮಗೆ ಫೋನ್ ಮಾಡಿದ್ದೆ. ರಸ್ತೆ ಇದು ಏನು ನಂಗೆ ಇದನ್ನು 1 ತಿಂಗಳಿಂದ ಹೀಗೆ ಹೇಳ್ತಾ ಇದ್ದೀರಾ? ಹೂನಪ್ಪ, 1 ತಿಂಗಳಿಂದ ಹೇಳ್ತಾ ಇದೆ ಮಾತು. ನಿನ್ನ ಗಾಡಿ ತಗೊಂಡು 4 ಸರಿ ಓಡಾಡು. ಅಲ್ಲಪ್ಪ, 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ತಾನೆ. ನೀನೇ ಹೇಳಿದಪ್ಪ, ನನಗೇನು ಗೊತ್ತು. ಇಲ್ಲಿ ಕನ್ನಡ ಸಂಘದ ರಕ್ಷಣಾ ವೇದಿಕೆ ಹುಡುಗರೆಲ್ಲ ಬಂದು ಧರಣಿ ಕೂತಿದ್ದಾರೆ. ನಿಮ್ ಮೀಟಿಂಗ್ ಅಲ್ಲಿ ಬಿಸಾಕ್ ಬರ್ರಿ, ಜನ ಸಾಯ್ತಿರ್ಬೇಕಾದ್ರೆ ಮೀಟಿಂಗ್ ಅಂತ ಅಂತೀರಿ. ಅವ್ರು ಬಂದು ಸಮಾಧಾನ ನಾನ್ ಮಾಡ್ಬೇಕು, ನೀವು ಮಾಡ್ಬೇಕು. ಯಾವ ಮೀಟಿಂಗ್ ಯಾರು ತಗೊಂಡ್ರ ಮೀಟಿಂಗ್ ತಗೊಂಡಿದ್ದಾರೆ? ಕೊಡಿ ಅವ್ರು ಎಸ್ ಸಿ ಕೊಡಿ. ಯಾರು ಎಸ್ ಸಿ ಈಗ ಕೊಡಿ, ಅವ್ರು ಕೊಡಿ, ಫೋನ್ ಕೊಡಿ. ಗಣೇಶ್, ನಾನು ಯಾವ ಭಾಷೆ ಬಳಸ್ಬೇಕು ನಿಮ್ಮ ಡಿಪಾರ್ಟ್ಮೆಂಟ್ ಅರ್ಥ ಆಗಲ್ಲ. 1.5 ತಿಂಗಳಿಂದ ನಿಮ್ಮ ವಿಜಯ್ ಕುಮಾರ್ ಹೇಳ್ತಾ ಇದ್ದೀನಿ, ಈ ರಸ್ತೆ ಬಗ್ಗೆ ಏನಾರು ಮಾಡಿ ಅಂತ. ಅವತ್ತು ಹೇಳಿದ್ರು 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ. ಈಗ ಕೇಳಿದ್ರೆ ಪ್ರಪೋಸಲ್ ಕಳಿಸಿದೀವಿ ಅಂತ ಅಂತಾರೆ. ಈ ರಕ್ಷಣಾ ವೇದಿಕೆ ಹುಡುಗರೆಲ್ಲ ಬಂದು ಇಲ್ಲಿ ಧರಣಿ ಕೂತಿದ್ದಾರೆ. ನೀವೊಂದು ಉತ್ತರ ಕೊಡ್ತೀರೋ ನಾನು ಕಳಿಸ್ಬೇಕು? ಸರ್, ಇಮಿಡಿಯೇಟ್ ಆಗಿ ಪ್ಯಾಚ್ ಮಾಡಿಸಿ ಕೊಡ್ತೀವಿ ಸರ್. ಅದು ಪ್ರಪೋಸಲ್ ಅಂತ ಕಳಿಸಿದ್ದೆ ಸರ್, ಅಪ್ರೂವಲ್ ಆಗಿ ಬಂದಿಲ್ಲ ಗೌರ್ಮೆಂಟ್ ಇಂದ. ನಾವು ಪರ್ಸ್ಯೂ ಮಾಡ್ತೀವಿ ಸರ್, ಗೌರ್ಮೆಂಟ್ ಎಲ್ಲ ಕೇಳ್ತೀವಿ ಸರ್. ನೀವು ಪರ್ಸ್ಯೂ ಮಾಡಿ ನಿಮ್ಮ ಅವ್ರು ಯಾವ ವಿಜಯ್ ಕುಮಾರ್ ದೊಡ್ಡ ಮನುಷ್ಯನ ಇಲ್ಲಿ ಕಳಿಸಿ, ಇವರೆಲ್ಲ ಸಮಾಧಾನ ಮಾಡಿ ಯಾವ ಮಾಡ್ತಾರೆ ಏನು ಹೇಳ್ಕತ್ತೆ ಅಂತ ಹೇಳಿ. ಅವ್ರು ಧರಣಿ ಮಾಡಿದಕ್ಕೆ ಬೆಲೆನೂ ಬೇಡೇನು? ಅವ್ರು ಕಳಿಸಿ. ನಿಮ್ಮ ಮೀಟಿಂಗ್ ನಡೀತಾನೆ ಇರ್ತಾವ. ಈ ಮೀಟಿಂಗ್ ನೋಡ್ತೀರೋ, ಜನಗಳ ಕಷ್ಟ ನೋಡ್ತೀರೋ? ಯಾರು ಬಿಟ್ಟಿದ್ದಾರೆ? ಸುಮ್ಮನೆ ಯಾಕ್ರಿ ಮಾತಾಡ್ತೀರಾ? ಗಣೇಶ್, ಈಗ ನಿಮ್ ವಿಜಯ್ ಕುಮಾರ್ ಬಂದು ಇಲ್ಲಿ ಕೇಳಪ್ಪ, ನಿಮ್ ವಿಜಯ್ ಕುಮಾರ್ ಕಳಿಸಿ ಇಲ್ಲಿ ಯಾರ್ಯಾರು ಏನು ಯಾವಾಗ ಶುರು ಮಾಡ್ತಾರೆ, ಇದನ್ನ ಯಾವಾಗ ಮುಗಿಸ್ತಾರೆ, ನಿಮ್ 2 ಕೋಟಿ ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ಈ ಗುಂಡಿಗಳು ಭರ್ತಿ ಮಾಡೋದಾರ ಕೂಡ ಯಾವ ಮಾಡ್ತಾರೆ ಏನು ಅಂತ ಕ್ಲಿಯರ್ ಆರ ಮಾಡೋಗ್ಲಿ. PWD ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕಣ್ಣು ಮುಚ್ಚು, ಅಯ್ಯಯ್ಯೋ, ದೇವಸ್ಥಾನದ ಬಾಗಿಲನ್ನು ಹಾಕಿಸುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಸಾರ್ವಜನಿಕರ ಬಾಗಿಲನ್ನು ಹಾಕಿಸುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ, ಆಗಲೇಬೇಕು. ದಿವಸ ಕನ್ನಡ ಪರ ಹೋರಾಟಗಾರರು ಮತ್ತು ಸ್ಥಳೀಯ ನಿವಾಸಿಗಳೆಲ್ಲರೂ ಸೇರಿ ಭಾರಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಕಾರಣ, ಶಿವಮೊಗ್ಗ ನಗರದಲ್ಲಿ PWD ಅವರು, ಈ ನಗರಸಭೆಯವರು, ಅಧಿಕಾರಿ ವರ್ಗದವರಿಗೆ ಏನಾಗಿದೆ ಅನ್ನೋಂಥದ್ದೇ ಗೊತ್ತಿಲ್ಲ. ಯಾಕೆ ಅಂತಂದರೆ ಊರು ತುಂಬ ಗುಂಡಿ. ಅದರಲ್ಲೂ ಈ ಒಂದು ಶೇಷಾದ್ರಿಪುರಂ ರೈಲ್ವೆ ಕ್ರಾಸಿಂಗಿನ ಈ ಒಂದು ಫ್ಲೈಓವರ್ ಇಳಿತಿದ್ದಂಗೆ ಚೌಡೇಶ್ವರಿ ದೇವಸ್ಥಾನದ ಹತ್ರ
ಅರ್ಧ ಕಿಲೋಮೀಟ್ರ್ಗಳಷ್ಟು ದೂರ ಇಲ್ಲದೆ ಇರೋವಂಥ ಜಾಗದಲ್ಲಿ ಇವತ್ತು ಗುಂಡಿ ಆಗಿದೆ. ಅದಕ್ಕೆ ತ್ಯಾಪೆ ಹಾಕೋ ಕೆಲಸನ ಈರುಳ್ಳಿ ಸಿಪ್ಪೆಯಷ್ಟು ಗಾತ್ರದ ಡಾಂಬರೀಕರಣದಿಂದ ತರಾತುರಿನಲ್ಲಿ ಮಾಡಕ್ಕೆ ಹೊರಟಿದ್ರು. ಹಾಗಾಗಿ ಇಲ್ಲಿರೋಂಥ ಸ್ಥಳೀಯ ಜನರು ತುಂಬಾ ಸಮಸ್ಯೆಗಳಾಗ್ತಾ ಇದ್ದಾವೆ. ನಮಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾಯಿದೆ, ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗಿದ್ದೀವಿ. ಇದನ್ನೆಲ್ಲ ಯಾವಾಗ ತಿಳಿಸಿದ್ರು ಗಮನಕ್ಕೆ, ಆ ಕ್ಷಣದಲ್ಲೇ ನಾವು ಸ್ಪಂದಿಸಿ 2 ರಿಂದ 3 ದಿವಸ ನಾವು ಬಂದು ಇಲ್ಲಿ ಸಮೀಕ್ಷೆಯನ್ನು ಮಾಡಿ ನಿನ್ನೆ ದಿವಸ ಅವ್ರು ಮಾಡ್ತಾಯಿದ್ದ ತ್ಯಾಪೆ ಕೆಲಸಗಳನ್ನು ಏನು ಅಂತ ತಿಳ್ಕೊಂಡು ಇವತ್ತಿನ ದಿವಸ ಬರ್ಮಪ್ಪ ಅಂತಕ್ಕಂಥ PWD ಅಧಿಕಾರಿಯವರು ಸ್ಥಳಕ್ಕೆ ಬಂದು ನಮ್ಮ ಅಹವಾಲು ಸ್ವೀಕಾರ ಮಾಡುವವರೆಗೂ ಕೂಡ ರಸ್ತೆ ತಡೆಯನ್ನು ನಡೆಸೋದ್ರ ಮೂಲಕ ಉಗ್ರವಾದಂಥ ಹೋರಾಟವನ್ನು ಮಾಡಿ ಸಂಘಟನೆಯ ಮೂಲಕ ಇಲ್ಲಿನ ಜನರಿಗೆ ಏನು ನ್ಯಾಯ ದೊರಕಿಸ್ಕೊಡ್ಬೇಕೋ ಅದನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರೇನಾದರೂ ಸರಿಯಾದ ರೀತಿಯಲ್ಲಿ ನಾವು ಮತ್ತು ನಮಗೆ ಅವರು ತಿಳಿಸಿದ ರೀತಿಯಲ್ಲಿ ಎಲ್ಲದನ್ನು ಧೂಳನ್ನು ಎಲ್ಲ ರೀತಿಯಲ್ಲೂ ಕ್ಲಿಯರ್ ಮಾಡಿಕೊಂಡು ಇವರು ಡಾಂಬರೀಕರಣವನ್ನು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡುವಂಥದ್ದು ಮತ್ತು ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳಲು ಕಾನೂನು ಹೋರಾಟವನ್ನು ಕೂಡ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತಗೊಂಡು ಅವರ ಗಮನಕ್ಕೂ ಅದನ್ನು ತಂದು ಇವತ್ತಿನ ಸಾಂಕೇತಿಕ ಧರಣಿಯನ್ನು ಇಲ್ಲಿಗೆ ನಾವು